ದೇವಾಧಿದೇವ ಪ್ರಥಮ ತೀರ್ಥಂಕರ ಶ್ರೀ ಆದಿನಾಥ ಭಗವಾನರಿಗೆ ಜೈ. ಸಂತ ಶಿರೋಮಣಿ ಅಧ್ಯಾತ್ಮ ಸರೋವರದ ರಾಜಹಂಸ ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರಿಗೆ ಜೈ. ಎಲ್ಲರಿಗೂ ಜೈ ಜಿನೇಂದ್ರ. ಸ್ನೇಹಿತರೆ, ಇಂದು ನಾವು ಜೈನ ಧರ್ಮದ ಒಂದು ವಿಶೇಷವಾದ ಗ್ರಂಥದ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ಭಗವದ್ಗೀತೆ, ಕ್ರಿಶ್ಚಿಯನ್ನರಿಗೆ ಬೈಬಲ್ ಮತ್ತು ಇಸ್ಲಾಂ ಧರ್ಮದವರಿಗೆ ಹೇಗೆ ಕುರಾನ್ ಪವಿತ್ರ ಗ್ರಂಥಗಳು, ಹಾಗೆಯೇ ಜೈನರಿಗೆ ಇದು ಪವಿತ್ರವಾದ ಗ್ರಂಥ. ನಮ್ಮ ಜೀವನದಲ್ಲಿ ನಮ್ಮನ್ನೂ ಸಹ ಒಳಗೊಂಡು ಎಷ್ಟೋ ಜನರನ್ನ ದುಃಖದಲ್ಲಿ, ಸಂತೋಷದಲ್ಲಿ, ಬಡತನದಲ್ಲಿ, ಸಿರಿತನದಲ್ಲಿ, ಅನಾರೋಗ್ಯದಲ್ಲಿ ನೋಡುತ್ತಿರುತ್ತೇವೆ. ನಮ್ಮ ಸುತ್ತಮುತ್ತ ಇರುವ ಪ್ರಕೃತಿ, ಭೂಮಿ ಇವನ್ನೆಲ್ಲ ನೋಡುತ್ತಾ ಇದು ಏಕೆ ಹೀಗೆ, ನಿಜವಾದ ಸುಖ ಎಲ್ಲಿದೆ ಅಂತ ನಮ್ಮ ಮನಸ್ಸಿನಲ್ಲಿ ಕೆಲವು ಬಾರಿ ಪ್ರಶ್ನೆಗಳು ಮೂಡುವುದು ಸಹಜ. ಇದಕ್ಕೆಲ್ಲ ಉತ್ತರ ನಮಗೆ ಈ ಗ್ರಂಥದಲ್ಲಿ ಸಿಗುತ್ತದೆ. ಇದರ ಹೆಸರೇ ತತ್ವಾರ್ಥ ಸೂತ್ರ. ಇದು ಜೈನರ ಪವಿತ್ರ ಗ್ರಂಥ. ಇದಕ್ಕೆ ಮೋಕ್ಷ ಶಾಸ್ತ್ರ ಎಂಬ ಹೆಸರೂ ಉಂಟು. ಸೂತ್ರ ಎಂದರೆ ನಿಗೂಢ ಸತ್ಯಗಳನ್ನು ವ್ಯಕ್ತಪಡಿಸಲು ಬಳಸುವ ಸಣ್ಣ ಪದಗಳ ಗುಂಪು. ಇದು ಸಂಸ್ಕೃತ ಭಾಷೆಯಲ್ಲಿ ರಚಿತವಾಗಿದೆ. ಇದರಲ್ಲಿ ಒಟ್ಟು 10 ಅಧ್ಯಾಯಗಳಿದ್ದು 357 ಸೂತ್ರಗಳಿವೆ. ಇದರ ಶಬ್ದಾರ್ಥ ನೋಡಿದಾಗ ತತ್ವ ಎಂದರೆ ಭಾವ, ಅರ್ಥ ಎಂದರೆ ವಸ್ತು, ಅಂದರೆ ವಸ್ತುವಿನ ಭಾವ ಅಥವಾ ಸ್ವರೂಪ ಎಂದರ್ಥ. ಈ ಗ್ರಂಥವು ಬಹಳ ಸುಂದರ ಮತ್ತು ತತ್ವಭರಿತವಾಗಿದ್ದು ಸ್ವಾರಸ್ಯಕರವೂ ಆಗಿದೆ. ಇದರ ರಚನೆ ಮಾಡಿದವರು ಆಚಾರ್ಯ ಗೃಧ್ರ ಪಿಚ್ಚ ಉಮಾಸ್ವಾಮಿಗಳು. ಇತಿಹಾಸದ ಉಲ್ಲೇಖಗಳ ಪ್ರಕಾರ ಇವರ ಕಾಲ ಕ್ರಿಸ್ತಶಕ 1 ಅಥವಾ 2ನೇ ಶತಮಾನ ಎಂದು ಊಹಿಸಲಾಗಿದೆ. ಇವರು ಆಚಾರ್ಯ ಕುಂದಕುಂದರ ಪರಂಪರೆಗೆ ಸೇರಿದವರು ಎಂದು ಸಹ ಉಲ್ಲೇಖಿಸಲಾಗಿದೆ. ಇವರ ನಂತರ ಕೆಲವು ಆಚಾರ್ಯರು, ಮುನಿಗಳು ಇವರು ಬರೆದ ತತ್ವಾರ್ಥ ಸೂತ್ರಕ್ಕೆ ಟೀಕೆ ಅಥವಾ ವ್ಯಾಖ್ಯಾನಗಳನ್ನು ಬರೆದಿರುವುದುಂಟು. ಶ್ರೀ ಷಟ್ಖಂಡಾಗಮ ಧವಲಾ ಟೀಕೆಯಲ್ಲಿ ಆಚಾರ್ಯ ವೀರಸೇನ ಮಹಾರಾಜರು ಬರೆಯುತ್ತಾರೆ, ತಹ ಗಿದ್ಪಿಚ್ಚೆ ರಿಯಪ್ಪಯಸಿದತ್ತ ಛತ್ತ ಸುತ್ತೆ ವಿವರ್ತನಾ ಪರಿಣಾಮ ಕ್ರಿಯಾಹ. ಇದರಲ್ಲಿ ಅವರು ಆಚಾರ್ಯ ಉಮಾಸ್ವಾಮಿ ಎಂಬ ಹೆಸರಿನ ಬದಲು ಗಿದ್ಪಿಚ್ಚ ಮುನಿಗಳಿಂದ ರಚಿತವಾದ ತತ್ವಾರ್ಥ ಸೂತ್ರ ಎಂದು ಹೇಳಿದ್ದಾರೆ. ಆಚಾರ್ಯ ವಿದ್ಯಾನಂದಿ ಮಹಾರಾಜರು ಕ್ರಿಸ್ತಶಕ 7ನೇ ಶತಮಾನದವರು. ಇವರು ಸಹ ತತ್ವಾರ್ಥ ಸೂತ್ರ ಗ್ರಂಥದ ಮೇಲೆ ಬರೆದ ತತ್ವಾರ್ಥ ಶ್ಲೋಕ ವಾರ್ತಿಕ ಎಂಬ ಟೀಕಾ ಗ್ರಂಥದಲ್ಲಿ ಗೃಧ್ರ ಪಿಚ್ಚ ಆಚಾರ್ಯ ಎಂಬ ಹೆಸರನ್ನೇ ಬರೆದಿದ್ದಾರೆ. ಮತ್ತು ಮುನಿಶ್ರೀ ವಾದಿರಾಜ ಮುನಿಮಹಾರಾಜರು ಸಹ ತಾವು ಬರೆದ ಏಕೀಭಾವ ಸ್ತೋತ್ರದಲ್ಲಿ ಗೃಧ್ರ ಪಿಚ್ಚ ಎಂಬ ಹೆಸರನ್ನೇ ಬಳಸಿದ್ದಾರೆ. ಹೀಗೆ ತತ್ವಾರ್ಥ ಸೂತ್ರವನ್ನು ಬರೆದವರು ಆಚಾರ್ಯ ಉಮಾಸ್ವಾಮಿಗಳು ಅಥವಾ ಗೃಧ್ರ ಪಿಚ್ಚ ಉಮಾಸ್ವಾಮಿಗಳೆಂದು ತಿಳಿದುಬರುತ್ತದೆ. ಒಂದು ಕಥಾನಕದ ಪ್ರಕಾರ ಆಚಾರ್ಯ ಉಮಾಸ್ವಾಮಿಗಳು ಒಮ್ಮೆ ಆಕಾಶಗಮನ ಮಾಡುವಾಗ ತಮ್ಮ ನವಿಲುಗರಿ ಪಿಚ್ಚಿ ಜಾರಿಬಿದ್ದು ಕಳೆದು ಹೋದ ನಂತರ ಹದ್ದಿನ ರೆಕ್ಕೆ ಪುಕ್ಕಗಳಿಂದ ಮಾಡಿದ ಪಿಚ್ಚಿಯನ್ನು ಬಳಸತೊಡಗಿದರು. ಆದ್ದರಿಂದ ಅವರನ್ನು ಆಚಾರ್ಯ ಗೃಧ್ರ ಪಿಚ್ಚ ಉಮಾಸ್ವಾಮಿಗಳೆಂದು ಕರೆಯತೊಡಗಿದರು. ಈಗ ಗ್ರಂಥ ರಚನೆಯ ಕಾರಣ ಏನಿರಬಹುದು ಎಂದು ತಿಳಿದುಕೊಳ್ಳೋಣ. ಆಚಾರ್ಯ ಪೂಜ್ಯಪಾದರು ಇದೇ ತತ್ವಾರ್ಥ ಸೂತ್ರದ ವ್ಯಾಖ್ಯಾನ ಬರೆಯುತ್ತಾ ಭೂಮಿಕೆಯಲ್ಲಿ ಹೀಗೆ ಹೇಳಿದ್ದಾರೆ. ಒಮ್ಮೆ ಒಬ್ಬ ಭವ್ಯ ಜೀವನು ಒಂದು ಕಾಡಿನಲ್ಲಿ ರಮ್ಯವಾದ ಸ್ಥಳದಲ್ಲಿ ವಿರಾಜಮಾನರಾಗಿದ್ದ ಒಬ್ಬ ಮುನಿಗಳನ್ನು ಕಂಡು ಪ್ರಶ್ನೆ ಮಾಡುತ್ತಾನೆ. ಕಿನ್ನು ಖಲು ಆತ್ಮನೇ ಹಿತಂ, ಅಂದರೆ ಆತ್ಮನ ಹಿತ ಯಾವುದರಲ್ಲಿದೆ? ಅದಕ್ಕೆ ಮುನಿಗಳು ಮೋಕ್ಷ ಎಂದು ಉತ್ತರಿಸುತ್ತಾರೆ. ಆ ಶ್ರಾವಕನು ಪುನಃ ಪ್ರಶ್ನಿಸುತ್ತಾನೆ, ಮೋಕ್ಷಸ್ಯ ಮಾರ್ಗಃ ಕಿಂ, ಅಂದರೆ ಮೋಕ್ಷದ ಮಾರ್ಗ ಯಾವುದು? ಆಗ ಮುನಿರಾಜರು ತಿಳಿಸಲು ಆರಂಭಿಸುತ್ತಾರೆ, ಸಮ್ಯಕ್ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗಃ. ಇನ್ನೂ ಒಂದು ಕಥಾನಕ ಸಹ ಉಂಟು ಈ ಗ್ರಂಥದ ರಚನೆಗೆ. ಈ ಕಥಾನಕದ ಪ್ರಕಾರ ಒಮ್ಮೆ ಒಂದು ಊರಿನಲ್ಲಿ ಒಬ್ಬ ಶ್ರಾವಕನಿರುತ್ತಾನೆ. ಅವನು ತನ್ನ ಮನೆಯ ಗೋಡೆಯ ಮೇಲೆ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗಃ ಎಂದು ಬರೆದಿರುತ್ತಾನೆ. ಆಕಸ್ಮಿಕವಾಗಿ ಒಮ್ಮೆ ಒಬ್ಬ ಮುನಿಮಹಾರಾಜರು ಆ ಊರಿಗೆ ಆಹಾರಕ್ಕೆಂದು ಬಂದಿದ್ದಾಗ ಆ ಮನೆಯ ಗೋಡೆಯ ಮೇಲೆ ಬರೆದಿರುವುದನ್ನು ಗಮನಿಸಿ ಅದರಲ್ಲಿ ಸಮ್ಯಕ್ ಎಂಬ ಶಬ್ದವನ್ನು ಜೋಡಿಸಿ ಬರೆದು ಹೋಗುತ್ತಾರೆ. ಈ ಶ್ರಾವಕನಿಗೆ ಮುನಿಗಳು ಬಂದ ವಿಷಯ ತಿಳಿದಿರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಆ ಶ್ರಾವಕನು ಗೋಡೆಯ ಮೇಲೆ ಸಮ್ಯಕ್ ಶಬ್ದವನ್ನು ನೋಡಿ ಆಶ್ಚರ್ಯಚಕಿತನಾಗುತ್ತಾನೆ.
ಮನೆಯವರನ್ನು ವಿಚಾರಿಸಿದಾಗ ಮುನಿಗಳು ಆಹಾರಕ್ಕೆಂದು ಬಂದಿದ್ದರು, ಪುನಃ ಕಾಡಿಗೆ ಹೋದರು. ಹಾಗಾಗಿ ಅವರೇ ಬರೆದಿರಬಹುದೆಂದು ನಿಶ್ಚಯಿಸಿ ಅವರನ್ನು ಕಾಣಲು ಕಾಡಿಗೆ ಹೋಗುತ್ತಾನೆ. ಹುಡುಕುತ್ತಾ ಕಾಡಿಗೆ ಬಂದು ಆ ಮುನಿಮಹಾರಾಜರನ್ನು ನೋಡಿ ಕೈ ಮುಗಿದು ದರ್ಶನ ಮಾಡುತ್ತಾ ಕೇಳುತ್ತಾನೆ, ಹೇ ಪ್ರಭು, ನೀವು ಆ ಪಂಕ್ತಿಯನ್ನು ಏಕೆ ತಿದ್ದುಪಡಿಸಿದಿರಿ? ಆಗ ಮುನಿಮಹಾರಾಜರು ಉತ್ತರಿಸುತ್ತಾ, ಈ ಒಂದು ನಿಮಿತ್ತದಿಂದ ಸೂತ್ರದ ರಚನೆಯನ್ನು ಮಾಡಿದರು. ಒಟ್ಟಿನಲ್ಲಿ ಈ ಕಥಾನಕಗಳಿಂದ ತಿಳಿಯಬರುವುದೇನೆಂದರೆ, ಒಬ್ಬ ಭವ್ಯ ಜೀವನ ಜಿಜ್ಞಾಸೆಯ ನಿಮಿತ್ತದಿಂದಲೇ ಈ ತತ್ವಾರ್ಥ ಸೂತ್ರದ ರಚನೆಯಾಗಿದೆ. ಇನ್ನೂ ಮುಂದುವರೆದು ಕೆಲ ಇತಿಹಾಸಕಾರ ವಿದ್ವಾನರು ಈ ಭವ್ಯ ಜೀವನ ಹೆಸರನ್ನೂ ಸಹ ಊಹಿಸಲು ಪ್ರಯತ್ನಿಸಿದ್ದಾರೆ, ಆದರೆ ಇದರ ಮೂಲಗಳು ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ತತ್ವಾರ್ಥ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಬಾಲಚಂದ್ರ ಎನ್ನುವವರು ಈ ಭವ್ಯ ಜೀವನ ಹೆಸರು ಸಿದ್ದಯ್ಯ ಎಂದು ಪ್ರಸ್ತಾಪಿಸಿದ್ದಾರೆ. ಹೀಗೆಯೇ ಶ್ರುತಸಾಗರ ಸೂರಿ ಎಂಬುವವರು ದ್ವಯಾಕ ಎಂದು ಬರೆದಿದ್ದಾರೆ. ಈಗ ಅಧ್ಯಾಯ 1ರ ಮೊದಲನೆಯ ಸೂತ್ರಕ್ಕೆ ಬರೋಣ. ಸೂತ್ರ ಸಮ್ಯಕ್ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷಮಾರ್ಗಃ. ಈ ಸೂತ್ರದಲ್ಲಿ ಆಚಾರ್ಯರು ಮೊದಲು ಮೋಕ್ಷಮಾರ್ಗದ ಬಗ್ಗೆ ಏಕೆ ಹೇಳಿದ್ದಾರೆ? ನೇರವಾಗಿ ಮೋಕ್ಷದ ಸ್ವರೂಪವನ್ನೇ ಹೇಳಬಹುದಿತ್ತಲ್ಲವೇ? ಇದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೆ ಮುಂಚೆ ಈ ಯೂಟ್ಯೂಬ್ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಾಕಿ ಎಂದು ವಿನಂತಿಸುತ್ತೇನೆ. ಧನ್ಯವಾದಗಳು. ಜೈ ಜಿನೇಂದ್ರ.